ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ರೀಸೆಂಟಾಗಿ ಅರಸೀಕೆರೆಯಲ್ಲಿರುವ ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದೆವು. ಇದು ಹಾಸನದಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಹಾಸನದಿಂದ 1 ಗಂಟೆ ದಾರಿ. ಈ ದೇವಸ್ಥಾನವು ಹಾಸನದ ಆಸುಪಾಸಿನಲ್ಲಿ ತುಂಬ ಪ್ರಸಿದ್ಧತೆಯನ್ನು ಹೊಂದಿದೆ. ಇದು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಯಾದಪುರ ಎನ್ನುವ ಗ್ರಾಮದಲ್ಲಿದೆ. ಈ ದೇವಾಲಯವು ಬೆಟ್ಟದ ಮೇಲಿರುವುದರಿಂದ 1000 ಮೆಟ್ಟಿಲುಗಳನ್ನು ಹತ್ತಿ ನಾವು ಮೇಲೆ ಹೋಗಬೇಕು. ಬೆಟ್ಟದ ಮೇಲಿನಿಂದ ಕಾಣುವಂತಹ ಯಾದಪುರ ಗ್ರಾಮದ ಒಂದು ವ್ಯೂ ತುಂಬ ಚೆನ್ನಾಗಿದೆ. ಬೆಟ್ಟದ ಮೇಲೆ ನಾವು ಸಿದ್ದೇಶ್ವರ ಸ್ವಾಮಿಯ ಪಾದವನ್ನು ಕಾಣಬಹುದು. ಪ್ರತಿ ತಿಂಗಳು ಹುಣ್ಣಿಮೆಯಂದು ಈ ದೇವಸ್ಥಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ ಹಾಗೂ ವಿಶೇಷವಾದ ಪೂಜೆಗಳನ್ನು ನೆರವೇರಿಸುತ್ತಾರೆ. ಇಲ್ಲಿರುವ ಬೆಟ್ಟದಲ್ಲಿ ನಾವು ಯಾವಾಗಲೂ ಜೇನುಗೂಡನ್ನು ಕಾಣಬಹುದು. ಹಾಗಾಗಿ ಇದಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಅಂತಲೇ ಕರೆಯುತ್ತಾರೆ. ಇಲ್ಲಿ ನೀವು ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ವಾ, ಅದೇ ಬೆಟ್ಟ. ಇದು ದೇವಸ್ಥಾನದ ಗೋಪುರದ ಒಳಗೆ ಹೋದರೆ ನಮಗೆ ಬೆಟ್ಟ ಹತ್ತಲು ಮೇನ್ ಎಂಟ್ರೆನ್ಸ್ ಕಾಣಸಿಗುತ್ತದೆ. ಇಲ್ಲಿ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಬೆಟ್ಟವನ್ನು ಹತ್ತಲು ತುಂಬ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಿಸಿಲು ಮತ್ತು ಮಳೆಯಿಂದ ತೊಂದರೆಯಾಗದಿರಲು ಮೆಟ್ಟಿಲುಗಳ ಮೇಲೆ ಶೀಟನ್ನು ಕೂಡ ಹಾಕಿದ್ದಾರೆ. ತುಂಬ ಒಳ್ಳೆಯ ವ್ಯವಸ್ಥೆ ಇದೆ. ಬೆಟ್ಟ ಹತ್ತುವಾಗ ಆಯಾಸವಾದರೆ ಅಲ್ಲಿಯೇ ಕುಳಿತುಕೊಳ್ಳುವ ವ್ಯವಸ್ಥೆ ಕೂಡ ಇದೆ. ಬನ್ನಿ ಬೆಟ್ಟವನ್ನು ಹತ್ತೋಣ. ಇಲ್ಲಿರುವ ಈ ಬಂಡೆಕಲ್ಲಿನಲ್ಲಿ ನಾವು ಯಾವಾಗಲೂ ಜೇನುಗೂಡನ್ನು ಕಾಣಬಹುದು. ಹಾಗಾಗಿ ಇದಕ್ಕೆ ಜೇನುಕಲ್ಲು ಸಿದ್ದೇಶ್ವರ ದೇವಸ್ಥಾನ ಅಂತಲೇ ಹೆಸರಿಡಲಾಗಿದೆ. ನಾವು ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ನಂತರ ಸಕಲೇಶಪುರದ ಹತ್ತಿರ ಇರುವ ದ್ಯಾತಪುರದಲ್ಲಿರುವ ಪಾರ್ವತಮ್ಮನ ಗುಡಿ ಬೆಟ್ಟಕ್ಕೆ ಹೋಗಿದ್ದೆವು. ಈ ಬೆಟ್ಟವು ಹಾಸನದಿಂದ 33 ಕಿಲೋಮೀಟರ್ ಹಾಗೂ ಸಕಲೇಶಪುರದಿಂದ 21 ಕಿಲೋಮೀಟರ್ ದೂರದಲ್ಲಿದೆ. ಈ ಬೆಟ್ಟದ ಮೇಲಿನಿಂದ ನಾವು ಪಶ್ಚಿಮ ಘಟ್ಟದ ಪರ್ವತ ಸಾಲನ್ನು ನೋಡಬಹುದು. ತುಂಬ ರಮಣೀಯವಾಗಿದೆ. ಸಕಲೇಶಪುರದ ಹತ್ತಿರ ಒಂದು ಸಣ್ಣ ಟ್ರೆಕ್ಕಿಂಗಿಗೆ ಹೋಗಬೇಕಾದ್ರೆ ಇದು ಒಂದು ಒಳ್ಳೆಯ ಜಾಗ. ಸನ್ರೈಸ್ ಹಾಗೂ ಸನ್ಸೆಟ್ ಇಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತದೆ. ಬೆಟ್ಟದ ಮೇಲೆ ಪಾರ್ವತಮ್ಮನ ಒಂದು ದೇವಸ್ಥಾನ ಕೂಡ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಲು ಮರೆಯಬೇಡಿ. ನನ್ನ ಚಾನಲನ್ನು ಮೊದಲ ಬಾರಿ ನೋಡುವರಾಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.